ಅಮಾಯಕರ ಸಾವಿಗೆ ಕಾರಣರಾದ ಅಮಿತ್ ಶಾಗೆ ಅಮಿತ್ ಶಾಗೆ ವಜಾಗೊಳಿಸಿ ವಜಾಗೊಳಿಸಿ ದೇಶದಲ್ಲಿ ಪದೇ ಪದೇ ಉಗ್ರರ ದಾಳಿ ಆಗ್ತಿದೆ ಅಂದ್ರೆ ಇದಕ್ಕೆ ನೇರ ಕೇಂದ್ರ ಸರ್ಕಾರನೇ ಹೊಣೆ ಆಗ್ತದೆ. ಅವರ ದುರಾಡಳಿತನೇ ಇದಕ್ಕೆ ಕಾರಣ ಆಗ್ತದೆ. ನೀವು ಆಲ್ರೆಡಿ ನೋಡಿರ್ಬೋದು, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಪಹಲ್ಗಾಮ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, ಈಗ ದೇಶದ ಗಡಿಯನ್ನ ದಾಟಿ ದೆಹಲಿಯ ಕೆಂಪುಕೋಟೆ ಬಳಿ ಈಗೇನು ಬಾಂಬ್ ಬ್ಲಾಸ್ಟ್ ಆಗಿದೆ. ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಗೃಹ ಸಚಿವರೇ ಕಾರಣರಾಗ್ತಾರೆ. ಇದನ್ನ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗಳಿಗೆ ಈಗ ಶಿವಮೊಗ್ಗ ನಗರ ಯುವ ಕಾಂಗ್ರೆಸ್ ವತಿಯಿಂದ ನಾವು ಪತ್ರವನ್ನು ಬರೀತಾ ಇದೀವಿ. ಹಾಗೆ ಇವರ ದುರಾಡಳಿತ, ಇವರಿಗೆ ಆಡಳಿತ ನಡೆಸಕ್ಕೆ ಶಕ್ತಿ ಇಲ್ಲ, ಅಶಕ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಯುವ ಕಾಂಗ್ರೆಸ್ ನ ಮಹಿಳಾ ಮಣಿಗಳು ಅವ್ರಿಗೆ ಬಳೆಯನ್ನ ಕಲ್ಸಂತ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಬಳೆಯನ್ನ ತೊಟ್ಕೊಂಡು ಮನೆಯಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ಯೂತ್ ಕಾಂಗ್ರೆಸ್ ವತಿಯಿಂದ ಹೇಳ್ಕೊಳ್ತಾ ಇದೀವಿ. ಯೂತ್ ಕಾಂಗ್ರೆಸ್ ನಗರಾಧ್ಯಕ್ಷ ಚರಣ್. ಏನ್ ಪದೇ ಪದೇ ಉಗ್ರಗಾಮಿಗಳು ನಡೆಸ್ತಾನೆ ಇದ್ದಾರೆ, ಅದನ್ನ ಅವರು ತಡೆಗಟ್ಟಲಿಕ್ಕೆ ಇವತ್ತು ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾದ ತುಂಬಾ ಅವರು ವಿಫಲರಾಗಿದ್ದಾರೆ. ಅದಕ್ಕೆ ಇವತ್ತು ನಾವು ಯೂತ್ ಕಾಂಗ್ರೆಸ್ ಇಂದ ಅವರಿಗೆ ಬಳೆಗಳನ್ನ ಪೋಸ್ಟ್ ಮಾಡಿದ್ವಿ. ದಯವಿಟ್ಟು ಅಮಿತ್ ಶಾ ಅವರೇ, ನಿಮಗೆ ತಿಳಿಸೋದಿಷ್ಟೇ, ಸುಮ್ನೆ ಅಮಾಯಕರು ಇದ್ರಲ್ಲಿ ಸಾಯ್ತಾ ಇದ್ದಾರೆ. ಅದನ್ನ ಇವತ್ತು ನೀವು ನೋಡಿ, ಎಲ್ಲಿ ನೋಡಿದ್ರು ಮೊದಲು ಪಹಲ್ಗಾಮ್ ದಾಳಿ ಆಯ್ತು, ಪುಲ್ವಾಮಾ ದಾಳಿ ಆಯ್ತು, ಪಹಲ್ಗಾಮ್ ಹಿಂಸಾಚಾರ, ಆಮೇಲೆ ಮಣಿಪುರಂ ಹಿಂಸಾಚಾರ, ಇವೆಲ್ಲ ನಡೀತಾನೆ ಬರ್ತಾ ಇದೆ. ಯಾವ್ದು ನಿಲ್ತಾ ಇಲ್ಲ, ಉಗ್ರಗಾಮಿಗಳು ನಿಲ್ತಾ ಇಲ್ಲ. ನಿಮ್ಮ ಆಡಳಿತ ವಿಫಲ ಆಗಿದ್ದಕ್ಕೆ ಇವತ್ತು ಉಗ್ರಗಾಮಿಗಳು ಅಷ್ಟೊಂದು ಹೆಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀವಿ. ಇವತ್ತು ನಾವು ಆಗ್ರಹಿಸೋದಿಷ್ಟೇ, ನೀವು ಬಳೆಗಳನ್ನ ತೊಡ್ಕೊಂಡು ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾ ಇದ್ದೀವಿ. ನನ್ನ ಹೆಸರು ರೇಷ್ಮಾ ಅಂತ ಹೇಳ್ಬಿಟ್ಟು, ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ.